ನಮಸ್ತೆ ವೀಕ್ಷಕರೇ. ಡ್ರ್ಯಾಗನ್ ಗ್ಲಿಂಪ್ಸ್ ಈಗಾಗಲೇ ರಿಲೀಸ್ ಆಗಿದೆ. KGF ಶೇಡ್ ನಲ್ಲಿ NTR ಅವರ ರಾ ಅವತಾರದಲ್ಲಿ ಗ್ಲಿಂಪ್ಸ್ ರಿಲೀಸ್ ಆಗಿದೆ. 4 ನಿಮಿಷ ಇರ್ತಕ್ಕಂಥ ಗ್ಲಿಂಪ್ಸ್ ಅಲ್ಲಿ ಪ್ರಶಾಂತ್ ನೀಲ್ ಅವರು ಮ್ಯಾಜಿಕ್ ಅನ್ನೇ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. 4 ನಿಮಿಷ ಇರ್ತಕ್ಕಂಥ ಗ್ಲಿಂಪ್ಸ್ ನೀವು ನೋಡಿದ್ರೆ ಅರ್ಥ ಆಗುತ್ತೆ, ಪ್ರಶಾಂತ್ ನೀಲ್ ಅವರ ಮ್ಯಾಜಿಕ್ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು. ಪ್ರಶಾಂತ್ ನೀಲ್ ನಿರ್ದೇಶನ ಅಂದ್ರೇನೆ ಹಾಗೆ ಇರುತ್ತೆ. ರಾಮ್ ಮೇಕಿಂಗು, ಡಾರ್ಕ್ ಶೇಡ್ ಮತ್ತು ಮಾಸ್ ಎಲಿವೇಶನ್ಸ್ ನೆನ್ಪಾಗ್ತಾ ಹೋಗುತ್ತೆ. ಅದನ್ನ ನೋಡಿದ್ರೇನೆ ನಿಮ್ಗೆ ಅನ್ಸ್ಬಿಡುತ್ತೆ ಪ್ರಶಾಂತ್ ನೀಲ್ ಅವರ ನಿರ್ದೇಶನ ಈ ಸಿನಿಮಾ ಅಂತ. ಈಗ ಜೂನಿಯರ್ NTR ಜೊತೆ ಕೈ ಜೋಡಿಸಿರ್ತಕ್ಕಂಥ ಅವರ ಹೊಸ ಸಿನಿಮಾ ಡ್ರ್ಯಾಗನ್ ಮೊದಲ ಗ್ಲಿಂಪ್ಸ್ ಮೂಲಕ ದೊಡ್ಡ ಮಟ್ಟದ ಹೈಪ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಎಲ್ಲಾ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳಲ್ಲೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರು. ಹಾಗೆ ಜೂನಿಯರ್ NTR ಅವರ ಹುಟ್ಟು ಹಬ್ಬದ ವಿಶೇಷವಾಗಿ ಬಿಡುಗಡೆಯಾಗಿರ್ತಕ್ಕಂಥ ಈ ಗ್ಲಿಂಪ್ಸ್ ಸಾಮಾನ್ಯ ಟೀಸರ್ ತರ ಇಲ್ಲ ಗುರು. ಸಾಮಾನ್ಯ ಟೀಸರ್ ಅನ್ನೋ ರೀತಿ ಇಲ್ವೇ ಇಲ್ಲ ಈ ಟೀಸರು. ಯಾಕಂದ್ರೆ ಸುಮಾರು 4 ನಿಮಿಷಗಳ ಕಾಲ ಕಥೆಯ ಬ್ಯಾಕ್ ಡ್ರಾಪ್ ಪರಿಚಯಿಸೋ ರೀತಿ ಈ ಗ್ಲಿಂಪ್ಸ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ವಿಡಿಯೋ ಆರಂಭದಲ್ಲೇ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ. ಅವರು ಬಂದ ಹಿನ್ನೆಲೆ ಏನು ಹಾಗೂ ಆ ಒಂದು ವಿಶೇಷವಾದ ಗಿಡ ಅಂದ್ರೆ ಹೆರನ್ ಅಂತಕ್ಕಂಥದ್ರ ಸುತ್ತ ಸಾಕ್ತಕ್ಕಂಥ ಕತೆ, ಅದರ ಸುತ್ತನೇ ಗಿರ್ಕಿ ಹೊಡಿತಕ್ಕಂಥ ಕತೆ ಈ ಸಿನಿಮಾದಲ್ಲಿ ಇದೆ ಅಂತ ನೀವು ತಿಳ್ಕೊಬಹುದು ಆ ಗ್ಲಿಂಪ್ಸ್ ನೋಡ್ತಾ ಇದ್ರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಆ ಗ್ಲಿಂಪ್ಸ್ ಸ್ಟಾರ್ಟ್ ಆಗ್ತಾನೆ ಭಾರತಕ್ಕೆ ಬ್ರಿಟಿಷರು ಯಾಕೋಸ್ಕರ ಬರ್ತಾರೆ, ಅವ್ರು ಯಾಕೆ ಇಲ್ಲೇ ಉಳ್ಕೊಂತಾರೆ, ಯಾವ್ದಕ್ಕೋಸ್ಕರ ಅವರು ಇಲ್ಲಿ ಉಳಿತಾರೆ, ಆ ಗಿಡ ಯಾವುದು, ಆ ಗಿಡ ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅನ್ನೋದನ್ನ ಈ ಗ್ಲಿಂಪ್ಸ್ ಅಲ್ಲಿ ನಿಮ್ಗೆ ತೋರಿಸ್ಬಿಡ್ತಾರೆ ಪ್ರಶಾಂತ್ ನೀಲ್ ಅವರು. ಇದ್ರಲ್ಲಿ ಮತ್ತೆ ಇಬ್ಬರು ವಿರೋಧಿಗಳ ಗುಂಪು ಕೂಡ ಇರುತ್ತೆ. 1967ರ ಕಾಲಘಟ್ಟದಲ್ಲಿ ಸಾಕ್ತಕ್ಕಂಥ ಕಥೆಯಲ್ಲಿ ಜೂನಿಯರ್ NTR ರಫ್ ಅಂಡ್ ಟಫ್ ಮತ್ತು ಡೇಂಜರಸ್ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ ಅಂತ ಹೇಳ್ಬೋದು. ಅಫ್ಘಾನ್ ಟ್ರೆಂಡಿಂಗ್ ಕಂಪನಿ ಎಂಬ ಹೆಸರಿನಲ್ಲಿ ಗುಂಪು ಮತ್ತು ಹಲವು ವಿರೋಧಿ ಪಾತ್ರಗಳ ಪರಿಚಯನ ಈ ಗ್ಲಿಂಪ್ಸ್ ನಲ್ಲಿ ನೋಡ್ತಾ ಹೋಗ್ಬೋದು ನೀವು. ಈ ಎಲ್ಲ ದೃಶ್ಯಗಳು KGF ಸ್ಟೈಲ್ ನ ಮತ್ತೆ ಮತ್ತೆ ನೆನಪಿಸುವಂತೆ ಕಾಣುತ್ತೆ ಅಂತ ಸಿನಿಪ್ರಿಯರು ಹೇಳ್ತಾರೆ ಗುರು. 1967ರ ಕಾಲಘಟ್ಟದಲ್ಲಿ ಸಿನಿಮಾದ ಕತೆ ಸಾಗುತ್ತೆ. ಅದನ್ನ ಈ ಗ್ಲಿಂಪ್ಸ್ ಅಲ್ಲಿ ತೋರಿಸಿದ್ರೆ ಜೂನಿಯರ್ NTR ಅವರು ರಫ್ ಮತ್ತು ಡೇಂಜರಸ್ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ ಈ ಗ್ಲಿಂಪ್ಸ್ ಅಲ್ಲಿ. ಅಫ್ಘಾನ್ ಟ್ರೆಂಡಿಂಗ್ ಕಂಪನಿ ಅಂತಕ್ಕಂಥ ಹೆಸರಿನಲ್ಲಿ ಗುಂಪುಗಾರಿಕೆ ಮತ್ತು ಹಲವು ವಿರೋಧಿ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥ ಈ ಗ್ಲಿಂಪ್ಸ್ ಅಲ್ಲಿ ಪರಿಚಯನ ಮಾಡ್ಕೊಡ್ತಾರೆ. ಈ ಎಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ರೆ ನೀವು KGF ಸ್ಟೈಲ್ ಮತ್ತೆ ರಿವ್ಯೂ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ ನಿಮ್ಗೆ. ರುಕ್ಮಿಣಿ ವಸಂತ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ. ಇನ್ನ ರವಿ ಬಸ್ರು ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ವಿಡಿಯೋಗೆ ಮತ್ತಷ್ಟು ತೂಕನ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು ಗುರು. ಇನ್ನು ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದ ಈ ಸಿನಿಮಾ 2027ರ ಜೂನ್ 6ರಂದು ಬಿಡುಗಡೆಯಾಗುತ್ತೆ ಅಂತ ಚಿತ್ರತಂಡ ಹೇಳ್ಕೊಂತ ಇದೆ. ಗ್ಲಿಂಪ್ಸ್ ನ ಕೊನೆಯಲ್ಲಿ ಜೂನಿಯರ್ NTR ಹೇಳುವ ಒಂದು ಡೈಲಾಗ್ ಹೆಚ್ಚು ಗಮನನ ಸೆಳೆಯುತ್ತೆ ಅಂತ ಹೇಳ್ಬೋದು. ವೈರಿಗಳ ಬಗ್ಗೆ ನೀಡುವ ಎಚ್ಚರಿಕೆ ಮಾಸ್ ಪ್ರೇಕ್ಷಕರಿಗೆ ಸಖತ್ ಕಿಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಗುರು. ಹೀಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಡ್ರ್ಯಾಗನ್ ಗ್ಲಿಂಪ್ಸ್ ಟ್ರೆಂಡಿಂಗ್ ನಲ್ಲಿದೆ ಅಂತ ಹೇಳ್ಬೋದು. ಪ್ರಶಾಂತ್ ನೀಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರ್ತಕ್ಕಂಥ ಡ್ರ್ಯಾಗನ್ ಸಿನಿಮಾದ ಗ್ಲಿಂಪ್ಸ್ ಇತ್ತೀಚೆಗೆ ರಿಲೀಸ್ ಆಗಿದೆ. ಇದು KGF ಶೇಡ್ ನಲ್ಲೇ ಹೋಗ್ತೈತೆ ಈ ಗ್ಲಿಂಪ್ಸ್. ಬ್ರಿಟಿಷರು ಭಾರತಕ್ಕೆ ಬಂದಿದ್ದೇನಕ್ಕೆ, ಏನು ಎತ್ತ ಅನ್ನೋದನ್ನ ಎಳೆಯಾಗಿ ಕಥೆಯ ರೂಪದಲ್ಲಿ 4 ನಿಮಿಷದ ವಿಡಿಯೋದಲ್ಲಿ ಪ್ರಶಾಂತ್ ನೀಲ್ ಅವರು ರಿಲೀಸ್ ಅನ್ನ ಮಾಡಿದ್ದಾರೆ ಇತ್ತೀಚೆಗೆ. ಗ್ಲಿಂಪ್ಸ್ ಅಂತೂ ತುಂಬಾನೇ ಇಷ್ಟ ಆಗಿದೆ ಎಲ್ಲರಿಗೂ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗ್ಲಿಂಪ್ಸ್. ಆ ಗ್ಲಿಂಪ್ಸ್ ಅಲ್ಲೇ ನಿಮ್ಗೆ ಅರ್ಧ ಸ್ಟೋರಿ ರಿವ್ಯೂ ಮಾಡಿರೋ ತರ ಕಾಣುತ್ತೆ. ಆದ್ರೆ ರಿವ್ಯೂ ಅರ್ಧ ಆಗಿಲ್ಲ, ತುಂಬಾನೇ ಇದೆ ಸಿನಿಮಾ. ಸಿನಿಮಾ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಯಾಕಂದ್ರೆ 1967ರ ಕಾಲಘಟ್ಟದಲ್ಲಿ ಸಾಕ್ತಕ್ಕಂಥ ಕತೆ. ಇದರಲ್ಲಿ ಜೂನಿಯರ್ NTR ಅವರು ರಫ್ ಮತ್ತು ಡೇಂಜರಸ್ ಪಾತ್ರಗಳಲ್ಲಿ ಕಾಣಿಸ್ಕೊಂತಾರೆ ಅಂತಾನೆ ಹೇಳ್ಬೋದು. ಇದಕ್ಕಾಗಿ NTR ಅವರು ಸತತ ಡಯಟ್ ಮತ್ತು ವರ್ಕೌಟ್ ಇಂದ 15 kg ಕಡಿಮೆ ಆಗಿದ್ದಾರೆ. ಅವ್ರನ್ನ ನೋಡೋದಕ್ಕೆ ಒಂಥರ ಸ್ಮಾರ್ಟ್ ಆಗಿ ಹೆಂಗಾಗಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳ್ಬೋದು. ಹಾಗೆ ಅವರು ತೂಕನ ಇಳಿಸ್ಕೊಂಡಿರೋದಕ್ಕೆ ಏನೋ ಒಂಥರ ಸುಸ್ತಾಗಿರೋ ತರ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾರೆ NTR ಅವರು. ಈ ಸಿನಿಮಾಗೆ ಅದು ಬೇಕಿತ್ತು ಅಂತಾನೆ
ಸೊ ಪ್ರಶಾಂತ್ ನೀಲ್ ಅವರು ಅವ್ರನ್ನ ಈ ಮಟ್ಟಕ್ಕೆ ಡಯಟ್ ಮತ್ತೆ ವರ್ಕೌಟ್ ಮಾಡಿಸಿ ಅವ್ರನ್ನ ಈ ಲೆವೆಲ್ಗೆ ತಗೊಂಡ್ಬಂದಿದ್ದಾರೆ NTR ಅವ್ರನ್ನ. ಸೊ ಇನ್ ಸಿನಿಮಾದಲ್ಲಿ ಯಾವ ಲೆವೆಲ್ ಅಲ್ಲಿ ಕಾಣಿಸ್ತಾರೆ NTR ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಟ್ರೈಲರ್ ಇಂಪಾರ್ಟೆಂಟ್ ಅಲ್ಲ, ಗ್ಲಿಮ್ಸ್ ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಸಿನಿಮಾ. ಸೊ ಸಿನಿಮಾಗೆ ಫೋಕಸ್ ಮಾಡಿ ಸಿನಿಮಾ ನೋಡಿದ್ರೆ ನಿಮ್ಗೆ ಆಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಪ್ರಶಾಂತ್ ನೀಲ್ ಅವರು ಏನ್ ಮಾಡಿದರೆ, ಇನ್ನ NTR ಅವರು ಯಾಕೋಸ್ಕರ ಡಯಟ್ ಮಾಡಿದ್ರೆ, ಯಾಕೋಸ್ಕರ ಅವರು ತೂಕನ ಕಡಿಮೆ ಮಾಡ್ಕೊಂಡಿದ್ರೆ ಅನ್ನೋದನ್ನ ನೀವು ಆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಗುರು. ಸೊ ಸಿನಿಮಾ ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ, 2027 ಜೂನ್ 6ರಂದು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದೆ ಚಿತ್ರತಂಡ. ಸೊ ಆಗ್ಲಿ ಪರವಾಗಿಲ್ಲ, ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಬರ್ತಾ ಇದ್ರೆ NTR ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಸಿನಿಮಾ ಓವರ್ ಆಲ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ, ಯಾಕಂದ್ರೆ ಗ್ಲಿಂಪ್ಸ್ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗಿದೆ. ಇನ್ನ NTR ಅವರ ಮಾಸ್ ಆಕ್ಷನ್ ಸಿನಿಮಾ ತುಂಬಾ ವರ್ಷಗಳ ನಂತರ ಬರ್ತಾ ಇದೆ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ಪ್ರೇಕ್ಷಕರಿಗೆ, ಹಂಗಾಗಿ ನನಗೂ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನನ್ನ ವಿಡಿಯೋ ಖಂಡಿತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ದಯಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.